ಏನು ಗೊತ್ತಾ, ನೆನ್ನೆ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಬರ್ಬೇಕಂದ್ರೆ ಬಿದ್ದ ತಕ್ಷಣ ನನ್ನ ಬಾಯಲ್ಲಿ ಬಂದಿದ್ದ ಪದ ಅಮ್ಮ. ಸೊ ನಮ್ಮ ಎಲ್ಲ ನೋವಲ್ಲಿ ಈಗ ಕೂತೆ ಸಡನ್ನಾಗಿ ಎದೊಳಕ್ಕೆ ಹೋಗ್ತೀನಿ, ಏನೋ ನೋವು, ಆ ಪದದಲ್ಲೂ ಅಮ್ಮ. ನಮ್ಮ ನೋಟಿಸ್ಗೆ ಬರದೆ ಎಷ್ಟು ಸಲ ದಿನಕ್ಕೆ ಅಮ್ಮ 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 ಅಂತ ಇರ್ತೀವಿ ಬಾಯಲ್ಲಿ. ಆ್ಯಂಡ್ ಖುಷಿಯಾಗಿರಿ, ಅವಾಗ ಅಮ್ಮ ಅಂತ ಹೇಳಲ್ಲ ನಾವು. ಆ್ಯಂಡ್ ನಮ್ಮ ಖುಷಿನಲ್ಲೇ ನಾವು ಕಳೆದೋಗಿರ್ತೀವಿ. ಯಾಕೋ ಅಮ್ಮ ತುಂಬ ನೆನಪಾದರು. ಸೊ ಅಮ್ಮಂಗೆ ಒಂದು ಹಾಡು ಕಳ್ಸೋಣ ಅಂತ ಅಂದ್ಕೊಂಡೆ. ಯಾಕೆ ನಮ್ಮಮ್ಮ ಮಾತ್ರ, ಎಲ್ಲ ಅಮ್ಮಂದಿರು ಎಲ್ಲ ಮಕ್ಕಳ ಮೇಲೆ ತೋರಿಸೋದು ಅದೇನೇ ಪ್ಯೂರೆಸ್ಟ್ ಪ್ರೀತಿ. ಈ ಅಮ್ಮ ಆ ಮಗು ಮೇಲೆ ಬೇರೆ ಥರ ತೋರಿಸ್ತಾರೆ, ಇಲ್ಲ ನಮ್ಮಮ್ಮ ಜಾಸ್ತಿ ಪ್ರೀತಿ ತೋರಿಸ್ತಾರೆ, ಅದೆಲ್ಲ ಸುಳ್ಳು. ನಮ್ಮಮ್ಮ ನನಗೆಷ್ಟು ಪ್ರೀತಿ ತೋರಿಸ್ತಾರೆ ಹಾಗೆ ನಿಮ್ಮಮ್ಮನೂ ನಿಮ್ಗೆ ಅಷ್ಟೇ ಪ್ರೀತಿ ತೋರಿಸ್ತಾರೆ ಫಾರ್ ಶೋರ್. ಸೊ ಎಲ್ಲ ಅಮ್ಮಂದಿರ್ಗೂ ಒಂದು ಹಾಡು ಹಾಡೋಣ ಅಂತ ಅನ್ನಿಸ್ತು. ಸೊ ನನ್ನದೊಂದು ಸಣ್ಣ ಡೆಡಿಕೇಶನ್ ಎಲ್ಲ ತಾಯಂದಿರಿಗೆ. ಆ್ಯಂಡ್ ಅಮ್ಮ ಅನ್ನೋ ಪದದ ಬಗ್ಗೆ ಮಾತಾಡೋಕ್ಕೆ ನಾನು ಭಾಳ ಚಿಕ್ಕವಳು, ಬಟ್ ಆ ಫೀಲಿಂಗು ಹೇಳ್ಕೊಳಕ್ಕೆ ಆಗಲ್ಲ, ಆ ಎಮೋಷನ್ಸು ಫೀಲಿಂಗ್ನ ಶೇರ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಆಳ, ಅಷ್ಟು ಪ್ರೀತಿ. ಆ್ಯಂಡ್ ಈ ಪ್ರಪಂಚದಲ್ಲಿ ಯಾರೋ ನಿಮಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮಮ್ಮ ಮಾತ್ರ. ಬೇರೆಯವರು ಯೋಚನೆ ಮಾಡ್ಬೋದು, ಅದು ಗೊತ್ತಿಲ್ಲ. ಅಂದರೆ ಬೇರೆಯವ್ರ ಬಗ್ಗೆ ಬೇರೆ ಥರ ಇರುತ್ತೆ ಅದು ಪ್ರೀತಿ. ಆದರೆ ಅಮ್ಮನ ಪ್ರೀತಿ ಇದೆಯಲ್ಲ, ಅಷ್ಟು ಪ್ಯೂರೆಸ್ಟ್ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಕೊಟ್ಟು ಉಳಿಸ್ಕೊಳ್ಳೋ ಜೀವ ಅಂದರೆ ತಾಯಿ ಒಂದೇ. ಸೊ ಎಲ್ಲ ತಾಯಿದಿರ್ಗೆ ಒಂದು ದೊಡ್ಡ ಸೆಲ್ಯೂಟ್. ವಿತ್ ದ್ಯಾಟ್ ನಂದೊಂದು ಸಣ್ಣ ಡೆಡಿಕೇಶನ್ ಎಲ್ಲ ತಾಯಿದಿರಿಗೆ. ಆ್ಯಂಡ್ ನನಗೆ ಪರ್ಸ್ನಲಿ ಅಮ್ಮ ಅಂದ ತಕ್ಷಣ ನೆನಪಾಗೋದು ಅಮ್ಮನ ಅಮ್ಮ, ಎಲ್ಲರಿಗೆ ಅಮ್ಮ, ಎಲ್ಲರ ಫೇವ್ರೆಟ್ ತಾಯಿ ರಾಜರಾಜೇಶ್ವರಿ. ಆ್ಯಂಡ್ ಐ ಆಮ್ ಅ ಬಿಗ್ ಡಿವೋಟಿ ಆಫ್ ತಾಯಿ ರಾಜರಾಜೇಶ್ವರಿ. ಸೊ ಫಸ್ಟು ಅಮ್ಮ. ಆ್ಯಂಡ್ ನಮ್ಮ ಹೆತ್ತ ತಾಯಂದಿರಿಗೆ ಒಂದು ಸಣ್ಣ ಡೆಡಿಕೇಶನ್, ನನ್ನದೊಂದು ಸಣ್ಣ ಪ್ರಯತ್ನ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ, ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಕೊನೆ, ಭೂಮಿಗೆ ದೈವ ಒಂದೇನೇ,